ನಮಸ್ಕಾರ ದೋಸ್ತ. ಜನ ಹೆಲ್ತ್ ನಂದಾಗಿ ಇರಬೇಕು. ಅಂದರೆ ಜಿಗೆ ಹೇಗಬೇಕು ಇಲ್ಲ. ಅಂದೇ ದಿವಸ 1 ಗಂಟೆ ಎಕ್ಸಸೈಸ್ ಮಾಡಬೇಕು ಅಂದ ಅಂಗೋರ್ತಾರೆ. ಆದರೆ ನಿಜವಾಗೂ ಅಷ್ಟು ಬೇಕಾ? ಆದರೆ ನಿಜವಾಗೂ ಅಷ್ಟು ನಮ್ಮ ದಿವಸ ಜೀವನದಲ್ಲಿ ಮಾಡೋ ಹಲವು ಕರುಗುಡ ಫಿಸಿಕಲ್ ಆ್ಯಕ್ಟಿವಿಟಿಯ ಭಾಗವಾಗಿರುತ್ತವೆ. ಉದಾಹರಣೆಗೆ ನಡೆಯೋದು, ಮೆಲ್ಲಿ ಹತ್ತೋದು, ಮನೆ ಕೆಲಸ ಮಾಡೋದು, ತೋಟ ಕೆಲಸ ಜಾಗದಲ್ಲಿ ಶರೀರ ಚಲನೆ, ಅಂಗಡಿಗೆ ಮಸೀದಿಗೆ ಅಲ್ಲವಾ ಹತ್ತಿರದೆ ಸ್ಥಳಕ್ಕೆ ನಡೆದು ಹೋಗೋದು. ಇವೆಲ್ಲವೂ ನಮ್ಮ ದಿವಸದ ಶರೀರ ಚಲನ ಭಾಗ. ನಮಾಜ್ ಮಾಡುವಾಗಲೂ ನಿಂತುಕೊಳ್ಳೋದು, ಬಾಗಿಲೋದು, ಸುಜೂದು ಮಾಡೋದು, ಕೂತುಕೊಳ್ಳೋದು ಮತ್ತು ಎಳೆದುಕೊಳ್ಳೋದು ಅಂದ ಶರೀರ ಚಲನೆ ಇರುತ್ತೆ. ಆದ್ದರಿಂದ ನಮಾಜ್ನಲ್ಲೂ ಕೂಡ ಶರೀರ ಚಲನೆ ಇದೆ. ಆದರೆ ಒಂದು ಪ್ರಧಾನ ವಿಷಯ ಓರ್ಮೆ ಇರಲಿ, ಎಲ್ಲ ಶರೀರ ಚಲನೆಗಳು ಒಂದೇ ತೀವ್ರತೆಯ ವ್ಯಾಯಾಮ ಅಲ್ಲ. ಹಾಗಾಗಿ ನಮ್ಮ ചോദിക്കുക ಪ್ರಧಾನ ಪ್ರಶ್ನೆ, ನಮ್ಮ ದಿವಸದ ಆ್ಯಕ್ಟಿವಿಟಿ ಆರೋಗ್ಯಕ್ಕೆ ಸಾಗತಕ್ಕಿದೆಯೋ? ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ತುಂಬ ಸಿಂಪಲ್ ಮಾರ್ಗ ನೋಡೋಣ. ಒಂದನೇದು ಟಾಕ್ ಟೆಸ್ಟ್. ನೀವು ನಡೆಯುವಾಗ ನಿങ്ങളുടെ ಉಸಿರಾಟ ಶ್ರದ್ಧಿಸಿ. ತುಂಬ ನೆಮ್ಮದಿಯಾಗಿ ನಡೆದ್ರೆ ನೀವು ಈಸಿಯಾಗಿ ಮಾತಾಡಬಹುದು, ಹಾಡಬಹುದು. ಆದರೆ ಸ್ವಲ್ಪ ಫಾಸ್ಟಾಗಿ ನಡೆದಾಗ ನೀವು ಮಾತಾಡಬಹುದು, ಆದರೆ ಹಾಡಿದರೂ ಸ್ವಲ್ಪ ಕಷ್ಟ ಆಗುತ್ತೆ. ಈ ಲೆವೆಲಿನ ಚಲನೆ ಸಾಧಾರಣಯಾಗಿ ಮಾಡರೇಟ್ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಅಂದ ಕರೀತಾರೆ. ಹಾಗಾಗಿ ನಿങ്ങളുടെ ದಿವಸನ್ನೇ ನೋಡಿ, ನೀವೆಷ್ಟು ಸಮಯ ನಡೆದಿ, ಎಷ್ಟು ಸಮಯ ಮನೆ ಕೆಲಸ ಮಾಡಿದ್ರಿ, ಎಷ್ಟು ಸಮಯ ಮೇಲೂ ಹತ್ತಿರಲಿ, ಅಲ್ಲದಲ್ಲಿ ಎಷ್ಟು ಸಮಯ ಉಸಿರಾಟ ಸ್ವಲ್ಪ ಬೇಗ ಆಯಿತು. ಎರಡನೇದು 150 ನಿಮಿಷ ಟೆಸ್ಟ್. ಪ್ರತಿವಾರ ಕೊನೆಯಲ್ಲಿ നിങ്ങളുടെ ചോദിച്ചുಕೊಳ್ಳಿ, ಈ ವಾರ ನಾನು ಕನಿಷ್ಠ 150 ನಿಮಿಷ ಮಾಡರೇಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ದಾನೆ. ಉದಾಹರಣೆಗೆ 30 ನಿಮಿಷ ಬ್ರಿಸ್ಕ್ ವಾಕಿಂಗ್, ವಾರಕ್ಕೆ 5 ದಿನ 30x5 ಅಂದರೆ 150 ನಿಮಿಷ. ಇದನ್ನು ಒಂದೇ ಸಲ ಮಾಡಿಸಬೇಕು ಅಂದಿಲ್ಲ. ದಿವಸ ಮಧ್ಯೆ ಚಿಕ್ಕ ಚಿಕ್ಕ ಸಮಯಗಳಿಲ್ಲ ವಿಭಜಿಸಿ ಮಾಡಬಹುದು. ನಡೆಯೋದು, ಮನೆ ಕೆಲಸ, ಮೆಲುಬಿಲು ಹತ್ತೋದು, ಕೆಲಸದ ಜಾಗದ ಚಲನೆ, ಇವೆಲ್ಲ ಉಸಿರಾಟ ಮತ್ತು ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಾಡರೇಟ್ ಆ್ಯಕ್ಟಿವಿಟಿ ಸಮಯಕ್ಕೆ ಕಾನ್ಸ್ಟ್ರಿಬ್ಯೂಟ್ ಆಗಬಹುದು. ಈಗ ತುಂಬ ಸಿಂಪಲ್ ಎಕ್ಸಸೈಸ್ ರೂಟೀನ್. ಯಾವುದೇ ಎಕ್ಸ್ಪೆನ್ಸಿವ್ ಬೇಡ. ಮೊದಲು 5-10 ನಿಮಿಷ ಬ್ರಿಸ್ಕ್ ವಾಕಿಂಗ್, ಮನೆಯೊಳಗೆ ಅಲ್ಲವಾ ಹೋಗಿ ನಡೆಯಬಹುದು. ಆಮೇಲೆ ಚೇರ್ ಸಿಟ್ಟು ಸ್ಟ್ಯಾಂಡ್, ಒಂದು ಸ್ಟೇಬಲ್ ಚೇರ್ ಮೇಲೆ ಕುಳಿ, ನಿಧಾನವಾಗಿ ಎದ್ದು ನಿಲ್ಲಿ, ಮತ್ತೆ ನಿಧಾನವಾಗಿ ಕುಳಿ. ನಿಮ್ಮ ಕೆಪಾಸಿಟಿ ಪ್ರಕಾರ ರಿಪೀಟ್ ಮಾಡಿ. ಮುಂದೆ ವಾಲ್ ಪುಷಪ್, ಗೋಡೆಯ ಮೇಲೆ ಕೈ ಇಡಿ, ನಿಧಾನವಾಗಿ ದೇಹವನ್ನು ಗೋಡೆಯ ಕಡೆ ತಳ್ಳು. ಆಮೇಲೆ ಮತ್ತೆ ಹಿಂದಕ್ಕೆ ಪುಷ್ ಮಾಡಿ. ಮುಂದೆ ಹೀಲ್ ರೈಸ್, ಸುರಕ್ಷಿತವಾಗಿ ನಿಲ್ಲಿ. ಬೇಕಾದ ಹೇರ್ ಅಲ್ಲವಾ ವಾಲ್ ಇಟ್ಕೊಳ್ಳಿ. ಕಾಲಿನ ಬರೆಗಳ ಮೇಲೆ ನಿಧಾನವಾಗಿ ಮೇಲಕ್ಕೆ ಎದ್ದು ಮತ್ತೆ
ನಿಧಾನವಾಗಿ ಕೊಳೆಗೆ ಬನ್ನಿ. ಕೊನೆಯಲ್ಲಿ ಸ್ವಲ್ಪ ಜೆಂಟಲ್ ಸ್ಟ್ರೆಚಿಂಗ್ ಮಾಡಿ. ಎಷ್ಟು ಸಾಕು ಒಂದು ಉತ್ತಮ ಆರಂಭಕ್ಕೆ. ವಾರಕ್ಕೆ ಕನಿಷ್ಠ 2 ದಿನ ಮಸಿಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಸೇರಿಸಿದ್ದ ಇನ್ನು ಒಳ್ಳೆಯದು. ಡೈಲಿ ಆ್ಯಕ್ಟಿವಿಟೀಸ್ ಪ್ರತಿ ರಾತ್ರಿ 3 ಪ್ರಶ್ನೆ ಮಾತ್ರ ಕೇಳಿ. ಮೊದಲನೇದು, ಇಂದು ನಾನು ಎಷ್ಟು ಹೊತ್ತು ದೇಹ ಚಲಿಸಿದ್ದೀನಿ. ಎರಡನೇದು, ವಾರದಲ್ಲಿ ಎಷ್ಟು ಸಮಯ ನನ್ನ ವೇಗವಾಕಿದು. ಮೂರನೇದು, ಈ ವಾರ 150 ನಿಮಿಷ ಮಾಡ್ರೇಟ್ ಆ್ಯಕ್ಟಿವಿಟಿ ಕೂಡೆಗೆ ನಾನು ಹೋಗ್ತಿದ್ದೇನೆ. ಇತರ ಹಾದು ಅಂದರೆ ತುಂಬ ಚಿನ್ನದಿಗೆ ಇಲ್ಲ ಅಂದರೆ ಚಿಂತಿಸಬೇಡಿ. ಮುಂದಿನ ದಿನ ಕೇವಲ 10 ನಿಮಿಷ ಬ್ರಿಸ್ಕ್ ವಾಕಿಂಗ್ ಸೇರಿಸಿ. ಆಮೇಲೆ ನಿಧಾನವಾಗಿ ಸಮಯ ಹೆಚ್ಚಿಸಿ. ಒಂದು ವಿಷಯ ನೆನಪಿಡಿ, ಎಕ್ಸಸೈಸ್ ಅಂದರೆ ಜಿಮ್ ಮಾತ್ರ ಅಲ್ಲ. ನಡಿಗೆ, ಮೆಲ್ಲಲು, ಹತ್ತೋದು, ಮನೆ ಕೆಲಸದ ಸ್ಥಳ ಚಲನೆ, ದಿವಸನಿತ್ಯದ ಒಬ್ಬರ ಶರೀರ ಚಟುವಟಿಕೆಗಳು ಇವೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಭಾಗವಾಗುವುದು. ಪ್ರಾರ್ಥನೆ ಮತ್ತು ನಮಾಜ್ ನುಳ್ಳುದಾಹ ಚಲನೆ ಇದೆ. ಅಂದರೆ ಆ್ಯಕ್ಟಿವಿಟಿ ಸಾಗಿಸಿದೆಯೋ ಅಂದ ನೋಡುವಾಗ ಕೇವಲ ನಾನೆಷ್ಟು ಚಲಿಸದೆ ಅಂದ ಮಾತ್ರ ನೋಡಬೇಡಿ. ಜೊತೆಗೆ ಎಷ್ಟು ಸಮಯ ಮತ್ತು ಎಷ್ಟು ತೀವ್ರತೆ ಅದೊಂದು ನೋಡಿ. ನಿಮ್ಮ ವಯಸ್ಸು ಹೆಚ್ಚಾಗಿರಲಿ, ತುಂಬ ದಿನ ಎಕ್ಸಸೈಸ್ ಮಾಡದೇ ಇದ್ದರೆ, ಅಲ್ಲವಾ ಹಾರ್ಟ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್, ಸಿವಿಯರ್ ಜಾಯಿಂಟ್ ಪೇಯ್ನ್ ಅಲ್ಲವಾ ಬೇರೆ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹೊಡಾಯಿ ಹಾರ್ಟ್ ಎಕ್ಸಸೈಸ್ ಶುರು ಮಾಡೋ ಮುಂಬೆ ಡಾಕ್ಟರ್ ಅಡ್ವೈಸ್ ಉಳ್ಳದು ಉತ್ತಮ. ಹಾಗಾದರೆ ಇಂದಿದೆ ಒಂದು ಸರಳ ತೀರ್ಮಾನ ಮಾಡೋಣ. ಸ್ವಲ್ಪ ಹೆಚ್ಚು ನಡೆಯೋಣ, ಸ್ವಲ್ಪ ಹೆಚ್ಚು ಚಲಿಸೋಣ. ವಾರದ ಆ್ಯಕ್ಟಿವಿಟಿ ಸಮಯ ಚೆಕ್ ಮಾಡೋಣ. ಪ್ರತಿದಿನ ಚಿಕ್ಕ ಚಿಕ್ಕ ಚಲನೆಗಳನ್ನು ನಿಯಮವಾಗಿ ಮಾಡಿದರೆ ಆರೋಗ್ಯ ಲಾಭ ಸಿಗಬಹುದು. ಧನ್ಯವಾದಗಳು. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ದಿಸ್.